ಈ ಒಳ್ಳೆಯ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಕೃತಜ್ಞತೆ ಉಳ್ಳವನಾಗಿದ್ದೇನೆ ತಂದೆಯಾದ ದೇವರಿಗೆ. ಈ ದಿನದಲ್ಲಿ ದೇವರು ನನ್ನನ್ನು ಪ್ರೇರೇಪಿಸಿದಂಥ ವಚನ ಭಾಗವನ್ನು ಧ್ಯಾನ ಮಾಡಿಕೊಳ್ಳಲಿಕ್ಕೆ ನಾನು ಪ್ರೇರೇಪಿಸಲ್ಪಡ್ತಾ ಇದ್ದೇನೆ. ಪರಿಶುದ್ಧ ಆತ್ಮದೇವರು ಈ ವಚನವನ್ನು ಮಾತಾಡು ಎಂಬುದಾಗಿ ನನ್ನನ್ನು ಹೇಳ್ತಾ ಇದ್ದೇನೆ. ಕೆಲವು ನಿಮಿಷಗಳ ಕಾಲ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ. ಲೂಕ 9:23 ಓದಿಕೊಂಡು ಒಂದು ಬಾರಿ ವಚನವನ್ನು. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲೂ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಇದಲ್ಲದೆ ಆತನು ಇನ್ನೊಂದು ಬಾರಿ ಓದಿಕೊಂಡು, ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ತಾನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲೂ ಹೊತ್ತುಕೊಂಡು ಬರಲಿ. ವಾಕ್ಯದ ನಿಮಿತ್ತ ಪ್ರಾರ್ಥನೆ ಮಾಡಿಕೊಂಡು, ಪರಿಶುದ್ಧನೇ ಅಪಾ ಮಹಿಮುಳ್ಳ ದೇವರು ನೀನು ಆಗಿದ್ದೀಯ, ಅದಕ್ಕಾಗಿ ಸ್ತೋತ್ರ. ವಾಕ್ಯದೊಟ್ಟಿಗೆ ಮಾತಾಡ್ರಿ. ಯೇಸುವಿನ ನಾಮದಲ್ಲಿ ಬೇಡ್ತೀನಿ ಚೂಡು ತಂದೆ, ಆಮೇನ್. ಸ್ತೋತ್ರ. ಈ ವಾಕ್ಯದ ಭಾಗದಲ್ಲಿ ನಾವು ಇನ್ನು ನೋಡ್ತೇವೆ, ದೇವರು ಕರೆಯುವಿಕೆ ಅನೇಕ ವಿಧವಾಗಿರಬಹುದು. ಒಬ್ಬೊಬ್ಬ ವ್ಯಕ್ತಿಯನ್ನು ಒಂದೊಂದು ರೀತಿಯಲ್ಲಿ ಕರೆಯಬಹುದು. ಕೆಲವರಿಗೆ ಪೆಟ್ಟುಗಳನ್ನು ಕೊಟ್ಟು ಕರೆಯಬಹುದು, ಕೆಲವರಿಗೆ ದರ್ಶನಗಳ ಮೂಲಕ ಕರೆಯಬಹುದು, ಕೆಲವರಿಗೆ ವಾಕ್ಯದ ಮೂಲಕ ಕರೆಯಬಹುದು, ಕೆಲವು ವ್ಯಕ್ತಿಗಳಿಗೆ ಆಯಾ ಮುಖಾಂತರ ಕರೆಯುವಿಕೆ ಇರಬಹುದು. ಆದರೆ ಕರೆಯುವಿಕೆ ವಿಷಯದಲ್ಲಿ ನಾನು ಏನಂತ ಇಲ್ಲ, ಆದರೆ ಎಲ್ಲ ಕರೆಯುವಿಕೆ ಇದ್ದಂಥ ವ್ಯಕ್ತಿಗಳು ಯಾವುದಕ್ಕೆ ಮೇನ್ ಬೇಸ್ ಆಗಿರಬೇಕಪ್ಪ ಅಂತಂದರೆ, ಯೇಸು ಸ್ವಾಮಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ಏನು ತಿಳಿಸ್ತಾ ಇದ್ದಾನೆ ಅಂತಂದರೆ, ಇದಲ್ಲದೆ ಆತನು ಎಲ್ಲರಿಗೂ ಎಲ್ಲ ಕರೆಯುವಿಕೆ ಇದ್ದಂಥವರಿಗೆ ಎಲ್ಲರಿಗೂ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ತಾನು ನಿರಾಕರಿಸಬೇಕು. ಸ್ಪಷ್ಟವಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟದೆ. ಯಾರಾದರೂ ಆತನನ್ನ ಹಿಂಬಾಲಿಸ್ತಾರೋ, ಆತನ ಸೇವೆಗಾಗಿ ಬರ್ತಾರೋ, ಇಲ್ಲ ಅಥವಾ ತಂದೆಯ ಮಗನ ಪವಿತ್ರ ಆತ್ಮನ ಹೆಸರಿನ ದೀಕ್ಷಾ ಸ್ನಾನ ತೆಗೆದುಕೊಳ್ತಾರೋ, ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದಾನೆ. ಆತನೇನೇ ಹೇಳ್ತಾ ಇದ್ದಾನೆ ಅಂತಂದರೆ, ಯಾರ್ಯಾರು ಆತನನ್ನು ಹಿಂಬಾಲಿಸ್ತಾರೋ ಅವರು ಮೊಟ್ಟ ಮೊದಲಾಗಿ ತನ್ನನ್ನು ತಾನು ನಿರಾಕರಿಸ್ಬೇಕು. ಆತನ ಎಲ್ಲರಿಗೆ ಹೇಳ್ತಾ ಇದ್ದಾನೆ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನಪ್ಪ ಅಂತಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ರೆ ಅವನು ತನ್ನನ್ನು ತಾನು ನಿರಾಕರಿಸ್ಬೇಕು. ಹೌದು, ವಾಕ್ಯದಲ್ಲಿ ಬರೆಯಲು ಸ್ಪಷ್ಟವಾಗಿ ದೇವರೇ ಸ್ವಯಪೂರಿತವಾಗಿ ಹೇಳ್ತದಾನೆ. ಏನು ಹೇಳ್ತದಾನೆ ಅಂತಂದರೆ, ಬಾಯ ಮೂಲಕ ಹೇಳ್ತದಾನೆ. ಯೇಸುವೆ ಕೂಗ್ತಾ ಇದ್ದಾನೆ, ಯೇಸುವೆ ಹೇಳ್ತಿದ್ದಾನೆ. ಏನು ಹೇಳ್ತಿದ್ದಾನೆ? ನನ್ನ ಹಿಂದೆ ಬರಬೇಕಪ್ಪ ಅಂತಂತಂದರೆ ಫಸ್ಟ್ ಅವನೇನು ಮಾಡಬೇಕಪ್ಪ ಅಂತಂದರೆ ತನ್ನ ತಾನು ನಿರಾಕರಿಸ್ಬೇಕು. ನಿರಾಕರಿಸದೆ ನಾನು ಸೇವೆ ಮಾಡ್ತೇನೆಪ್ಪ ಅಂತಂದರೆ ಇಲ್ಲ, ನಿನ್ನ ಸೇವೆ ವಿಫಲವಾದದ್ದು. ನೀನು ನಿರಾಕರಿಸದೆ ನೀನು ವಾಕ್ಯ ಹೇಳ್ತಿದೀಯ ಅಂತಂದರೆ ನಿನ್ನ ವಾಕ್ಯ ಅದು ಸಾರವಿಲ್ಲದ್ದು. ನಿನ್ನನ್ನು ನೀನು ನಿರಾಕರಿಸದೆ ನೀನು ಪ್ರಾರ್ಥನೆ ಮಾಡ್ತೀಯ, ಅದು ಪ್ರಾರ್ಥನೆ ದೇವರು ಕೇಳಬೇಕಂದ್ರೆ ಫಸ್ಟ್ ನಿನ್ನನ್ನು ನೀನು ನಿರಾಕರಿಸಬೇಕು. ಸ್ಪಷ್ಟವಾಗಿ ಹೇಳ್ತದನೆ. ಯಾರಿಗಾದರೂ ನನ್ನ ಹಿಂದೆ ಬರಲಿಕ್ಕೆ ಮನಸ್ಸಿದ್ದರೆ ಮಾತ್ರ ಬರಬೇಕು ಯೇಸಪ್ಪನ ಹಿಂದೆ. ಯಾವುದಕ್ಕೆ ಮನಸ್ಸಿಡ್ತಿ? ಏಸಪ್ಪನಿಗೋಸ್ಕರನೇ ಮನಸ್ಸಿಡಬೇಕಾಗಿದೆ. ನೀನು ಸ್ವಸ್ಥತೆಗಳಿಗೋಸ್ಕರ ಏಸಪ್ಪನ ಮೇಲೆ ಮನಸ್ಸಿಡಕ್ಕೆ ಹೋಗಬೇಡ. ಅದು ಆ ಏಸಪ್ಪನಿಗೂ ನೀನು ಯೇಸು ಸ್ವಾಮಿಯ ಮೇಲೆ ಮನಸ್ಸಿಡುವಂಥದ್ದು ಸ್ವಸ್ಥತೆಗಳಿಗೋಸ್ಕರ ಮಾತ್ರ ಅಲ್ಲ, ನಿನ್ನನ್ನು ನಿರಾಕರಿಸಿಕೊಳ್ಳಬೇಕು. ಒಳ್ಳೆಯದು, ದೇವರು ಹತ್ರ ಬಂದಿದ್ದೆ, ನಿನ್ನ ಸ್ವಸ್ಥತೆಗೋಸ್ಕರ ಬಂದಿದ್ದೆ, ಆಯಾ ವಿಷಯಗಳಿಗೆ ಬಂದಿದ್ದೆ. ನಾನು ಅದೇನು ವಿರುದ್ಧವಾಗಿ ನಾನು ಮಾತಾಡ್ತಿಲ್ಲ. ಆದರೆ ನೀನು ಯಾವ ವಿಧದಲ್ಲಿ ಏಸಪ್ಪನ ಹತ್ರ ಬಂದರೂ ಫಸ್ಟ್ ನೀನೇನು ಮಾಡಬೇಕಪ್ಪ ಅಂತಂದರೆ, ಈ ಸೇವೆಗೆ ಯಜಮಾನನೇ ಹೇಳ್ತಾ ಇದ್ದಾನೆ, ಹಿರಿ ಕುರುಬನೇ ಹೇಳ್ತಾ ಇದ್ದಾನೆ. ಏನು ಹೇಳ್ತಿದ್ದಾನೆ ಅಂತಂದರೆ, ನೀನು ಬಂದಿದ್ದಿ ಸರಿ, ಯೇಸು ಸ್ವಾಮಿ ಹತ್ರ ಬಂದಿದ್ದಿ, ಆತನ ಹತ್ರ ಬಂದಿದ್ದಿ, ನೀನು ಯಾವ ವಿಷಯಕ್ಕೋಸ್ಕರ ಬಂದಿದೆಯೋ ನನಗಂತೂ ಗೊತ್ತಿಲ್ಲ. ಆದರೆ ಬಂದಂಥ ವ್ಯಕ್ತಿ ನಿನಗೆ ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಮೊದಲು ನಿನ್ನನ್ನು ನೀನು ನಿರಾಕರಿಸಬೇಕಾಗಿದೆ. ಏನೇ ನಿರಾಕರಿಸಬೇಕಾಗಿದೆ? ನಿನ್ನ ನೋಟ ದೇವರಿಗೆ ವಿರುದ್ಧವಾಗಿ ನಡೀತಾ ಇದ್ರೆ ನಿನ್ನ ಶರೀರವನ್ನು ವಾಕ್ಯದ ಮುಖಾಂತರ ಕಟ್ಟಿ ಹಾಕಬೇಕು. ನಿನ್ನ ಶರೀರವನ್ನು ನಿರಾಕರಿಸಬೇಕು. ದೇವರಿಗೆ ವಿರುದ್ಧವಾಗಿ
ನಿನ್ನ ಪಾಪವನ್ನು ಮಾಡದ ಹಾಗೆ ಶರೀರವನ್ನು ಪರಿಶುದ್ಧತೆಯಲ್ಲಿ ಕಾಪಾಡಿಕೊಳ್ಬೇಕಾಗಿದೆ. ನಿನ್ನ ಶರೀರಕ್ಕಿಂತ ಯೇಸಪ್ಪನನ್ನು ನೀನು ಬಹಳವಾಗಿ ಪ್ರೀತಿ ಮಾಡಬೇಕು. ನಿನ್ನ ಶರೀರದ ಮೇಲಕ್ಕಿಂತ ನಿನ್ನ ಗುರಿ ಎಲ್ಲಿ ಇರಬೇಕಪ್ಪ ಅಂದರೆ ಯೇಸುವಿನಲ್ಲಿಯೇ ಇರಬೇಕಾಗಿದೆ ಗುರಿ. ಸ್ಪಷ್ಟವಾಗಿ ಬರೆಯಲ್ಪಟ್ಟದೆ, ನನ್ನನ್ನು ಹಿಂಬಾಲಿಸುವಂಥವನಿಗೆ ಫಸ್ಟ್ ಏನಾಗಿರ್ಬೇಕಂದ್ರೆ ತನ್ನನ್ನು ತಾನು ನಿರಾಕರಿಸಬೇಕು. ಏಸಪ್ಪನಿಗಿಂತ ನಿನಗೆ ಯಾವುದು ಹೆಚ್ಚಿನದಾಗಿರಬಾರದು. ಕೊನೆಗೂ ನಿನ್ನ ಶರೀರವು ಸಹ ಹೆಚ್ಚಿನದಾಗಿರಬಾರದು. ಹೆಚ್ಚು ಕಡಿಮೆ ದೇವರು ನಿನ್ನ ಪ್ರಾಣವನ್ನು ಕೇಳ್ತಿದ್ದಾನೆ ಅಂತಂದರೆ ಕೊಡಲಿಕ್ಕೂ ನೀನು ರೆಡಿ ಆಗಿರಬೇಕು. ಕಾರಣ ಒಂದು ಯೇಸುಸ್ವಾಮಿ ಹೇಳ್ತಿದ್ದಾನೆ, ನನ್ನನ್ನು ಹಿಂಬಾಲಿಸುವಂಥವನು ಸಿದ್ಧನಾಗಿರಬೇಕು. ನಿನ್ನ ಪ್ರಾಣ ಹೋಗ್ತದ, ನೀನು ಅದಕ್ಕೆ ಸಿದ್ಧನಾಗಿದ್ರೆ ಏಸಪ್ಪನ ನಂಬಿಕೋ. ಇಲ್ಲ ಅಂತಂದರೆ ಏಸಪ್ಪನ ನಿನ್ನ ಅವಶ್ಯಕತೆಗಳು ಉಪಯೋಗ ಮಾಡಿಕೊಳ್ತಿದೆಯಾ ಅಂತಂದರೆ ನೀನು ರಾಂಗ್ ಟ್ರ್ಯಾಕಲ್ಲಿದೆ, ಸರಿಯಾದ ಮಾರ್ಗದಲ್ಲಿ ನೀನು ಬಾ. ಏಸಪ್ಪನ ನಂಬಿಕೊಂಡ್ರೆ ಸ್ವಸ್ಥತೆ ಆಗ್ತದೆ, ಯೇಸುಸ್ವಾಮಿ ನಂಬಿಕೊಂಡ್ರೆ ಅದ್ಭುತಗಳು ನಡೀತವೆ, ಯೇಸುಸ್ವಾಮಿ ನಂಬಿದರೆ ನಿತ್ಯ ಜೀವ ಸಿಗ್ತದೆ. ಎಲ್ಲ ಸತ್ಯ, ಇಲ್ಲ ಅಂತಿಲ್ಲ. ಆದರೆ ಏಸಪ್ಪನ ನಂಬಿದರೆ ನಿನ್ನ ಪ್ರಾಣವನ್ನು ಸಹ ಹಾಗೆ ಮಾಡಬೇಕಾಗಿದೆ. ಯೇಸು ಸ್ವಾಮಿಯನ್ನು ನಂಬಿದರೆ ನಿನ್ನ ಪ್ರಾಣವನ್ನ, ನಿನ್ನ ಆತ್ಮವನ್ನ, ನಿನ್ನ ಶರೀರವನ್ನು ನಿರಾಕರಿಸಬೇಕು. ಈ ಲೋಕದಲ್ಲಿ ನಿನಗೆ ಏನೆಲ್ಲ ಆಶೆಗಳು, ಆಕಾಂಕ್ಷೆಗಳು, ಶರೀರದ ಇಚ್ಛೆಗಳು ಇರ್ತವೋ ಅವೆಲ್ಲ ಬಿಡಬೇಕು. ಹಂಗಾದ್ರೆ ಯೇಸಪ್ಪನ ನಂಬಬೇಕಾಗಿದೆ. ಇಲ್ಲ ಅಂತಂದ್ರೆ ನೀನು ಯೇಸಪ್ಪನ ನಂಬಬೇಡ. ನನಗೆ ಲೋಕ ಬೇಕು, ದೇವರು ಬೇಕಂತಂದ್ರೆ ನೀನು ನಿನ್ನ ಆಟಗಳು ದೇವರ ಮುಂದೆ ನಡೆಯೋದಿಲ್ಲ. ದೇವರು ಹೇಳ್ತಿದ್ದಾನೆ, ನನ್ನ ಹಿಂದೆ ಬರುವಂಥವನು ಮನಸ್ಸಿರಬೇಕು, ಅವನು ನಿರಾಕರಿಸಬೇಕು. ಅವನಿಗೆ ಪಾಪದ ಕಡೆ ಹೇಳ್ತಾ ಇದ್ದಾನ, ಅದು ಬಿಟ್ಟು ಬಿಡಬೇಕಾಗಿದೆ. ನೀನು ಕೆಟ್ಟ ನೋಟವನ್ನು ನೋಡಬೇಕಾಗಿದೆ, ಅದು ಬಿಡಬೇಕಾಗಿದೆ. ಏಸಪ್ಪನ ಹತ್ರ ಬಂದ್ರೆ ನೀನು ಕೆಟ್ಟ ಮಾತುಗಳು ಮಾತಾಡ್ತಿದ್ದೆ, ಅದು ಬಿಡಬೇಕಾಗಿದೆ. ಏಸಪ್ಪನ ಹತ್ರ ಬಂದ್ರೆ ಹೊಲಸ್ಸು ಮಾತಾಡ್ತಿದ್ಯಾ, ಆ ಹೊಲಸ್ಸನ್ನ ಬಿಡಬೇಕಾಗಿದೆ. ಏಸಪ್ಪನ ಹತ್ರ ಬಂದ್ರೆ ನಿನ್ನ ಕಾಲುಗಳು ಪಾಪದ ಕಡೆಗೆ ಓಡ್ತಾ ಇದಾವೆ, ನಿನ್ನ ಕಾಲುಗಳ ಅಧೀನದಲ್ಲಿ ಇಡಬೇಕಾಗಿದೆ. ಏಸಪ್ಪನ ಹತ್ರ ಬಂದ್ರೆ ನಿನ್ನ ಶರೀರವನ್ನ, ನಿನ್ನ ಪ್ರಾಣವನ್ನ, ಆತ್ಮವನ್ನ, ನಂಗಾಂಗಳನ್ನ, ಅವಯವಗಳನ್ನ ದೇವರಿಗೆ ಒಪ್ಪಿಸಿಕೊಡಬೇಕಾಗಿದೆ. ಪಾಪವನ್ನ, ಅವಯವಗಳನ್ನ ಪಾಪ ಮಾಡದ ಹಾಗೆ ನಿನ್ನ ಶರೀರದ ಮೂಲಕ ದೇವರಿಗೆ ಮಹಿಮೆ ತರುವಂಥದ್ದಾಗಿರಬೇಕು. ಹಾಗಾಗಿದ್ರೆ ಏಸಪ್ಪನ ನಂಬಬೇಕಾಗಿದೆ. ನಿನಗೋಸ್ಕರ ಆಗಿರಬಾರ್ದು, ಅದು ದೇವರಿಗೋಸ್ಕರವೇ ಆಗಿರಬೇಕು. ಯಾವನಿಗಾದ್ರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದರೆ ಅವನು ತನ್ನನ್ನು ತಾನು ನಿರಾಕರಿಸಬೇಕು. ಅಲ್ಲದೆ ಅವನು ದಿನಾಲು ಶಿಲುಬೆಯನ್ನು ಹೊತ್ತಬೇಕು. ಏನು ಮಾಡ್ಬೇಕಂತ? ಫಸ್ಟ್ ತನ್ನನ್ನು ನಿರಾಕರಿಸ್ಬೇಕು, ಎರಡನೇದು ಶಿಲುಬೆ ಹೊತ್ಕೋಬೇಕು. ನಿರಾಕರಿಸ್ಬೇಕಪ್ಪ ಅಂತಂದ್ರೆ ನಿನಗೆ ಆಶೆಗಳು ಬರ್ತವೆ, ಅವೆಲ್ಲ ಬಿಡಬೇಕಾಗಿದೆ ಏಸಪ್ಪನ ನಿಮಿತ್ತವಾಗಿ. ಪಾಪದ ಕೋರಿಕೆಗಳು ಬರ್ತವೆ, ಬಿಡಬೇಕಾಗಿದೆ ಏಸಪ್ಪನ ನಿಮಿತ್ತವಾಗಿ. ತಲಂಪುಗಳು ಬರ್ತವೆ, ಅವು ಬಿಡಬೇಕಾಗಿದೆ ಏಸಪ್ಪನಿಗೆ ವಿರುದ್ಧವಾಗಿರುವಂಥವುಗಳಾದ್ರೆ. ನಿನ್ನ ಬಾಯಿ ಮಾತುಗಳು, ನಿನ್ನ ಆಲೋಚನೆಗಳು, ನಿನ್ನ ಕೈಗಳು, ನಿನ್ನ ಕಾಲುಗಳು, ನಿನ್ನ ಅವಯವಗಳು, ನಿನ್ನ ಅಂಗಾಂಗಗಳು ಪಾಪದ ಕಡೆಗೆ ಹೋಗ್ತಿದ್ದಾವೆ ಅಂತಂದರೆ ಅವೆಲ್ಲ ಪಾಪವನ್ನೇ ಬಿಟ್ಟು ಪರಿಶುದ್ಧನಾಗಿರುವಂಥ ದೇವರ ಕಡೆಗೆ ನೀನು ತಿರುಗಬೇಕಾಗಿದೆ. ಆ ದೇವರು ನಂಬಬೇಕಂದ್ರೆ ನೀನು ಇವೆಲ್ಲವನ್ನು ಬಿಡಬೇಕಾಗಿದೆ. ಬಿಡುವುದಲ್ಲದೆ ಇನ್ನೊಂದು ಮಾತು ಹೇಳ್ತಿದ್ದಾನೆ. ಏನಂತ ಹೇಳ್ತಿದ್ದಾನೆ ಅಂತಂದರೆ ಅವನು ದಿನಾಲು ಶಿಲುಬೆಯನ್ನು ಹೊತ್ತುಕೋಬೇಕು. ಮೊದಲು ನಮ್ಮನ್ನು ನಾವು ನಿರಾಕರಿಸಬೇಕು, ಎರಡನೇದು ಶಿಲುಬೆಯನ್ನು ಹೊತ್ತುಕೋಬೇಕು. ಶಿಲುಬೆಯನ್ನು ಹೊತ್ಕೋಬೇಕಂದ್ರೆ ಯಾವ ರೀತಿ ಹೊತ್ಕೋಬೇಕಂತಂದ್ರೆ ದೊಡ್ಡ ಶಿಲುಬೆಯನ್ನು, ಕಟ್ಟಿಗೆ ಶಿಲುಬೆಯನ್ನು ಹೊತ್ತುಕೊಂಡು ಭುಜದ ಮೇಲೆ ಶಿಲುಬೆಯನ್ನು ಮಾಡಿ ಭುಜದ ಮೇಲೆ ಓರುವಂಥದ್ದಲ್ಲ. ಒಂದು ದೊಡ್ಡ ಶಿಲುಬೆಯನ್ನು ಮಾಡಿ ಅದನ್ನು ಭುಜದ ಮೇಲೆ ಇಟ್ಟುಕೊಂಡು ಯೇಸು ಸ್ವಾಮಿ ಯಾವ ರೀತಿ ಓರಿದನೋ ನಾವು ಆ ರೀತಿ ಓರುವಂಥದ್ದಲ್ಲ. ಶಿಲುಬೆಯನ್ನು ಓರಬೇಕಪ್ಪ ಅಂತಂದ್ರೆ ಒಂದು ಕೊರಳಲ್ಲಿ ಶಿಲುಬೆ ಹಾಕೊಳ್ಳುವಂಥದ್ದಲ್ಲ. ಶಿಲುಬೆಯನ್ನು ಓರಬೇಕಪ್ಪ ಅಂತಂದ್ರೆ ಕೈಗಳಲ್ಲಿ ಹಿಡ್ಕೊಂಡು ಶಿಲುಬೆಯನ್ನು ತಿರುಗಾಡುವಂಥದ್ದಲ್ಲ. ಶಿಲುಬೆ ಓರುವಂಥದ್ದು ಅಂತಂದ್ರೆ ನಾವು ಯೇಸು ಸ್ವಾಮಿಯನ್ನು ನೋಡ್ರಿ, ಆತನ ಮುಖದ ಮೇಲೆ ಉಗುಳಿದೆ, ಮೈ ತುಂಬ ಬರ್ಚಿಯ ತಿವಿತಗಳು, ಮೈ ತುಂಬ ಆ ಪೆಟ್ಟುಗಳು, 39 ಚಡಿಯೇಟುಗಳು, ಒಂದು ಕಡಿಮೆ 40 ಪೆಟ್ಟುಗಳು, ಮುಖದ ಮೇಲೆ ಉಗುಳು, ಕೆನ್ನೆಯ ಮೇಲೆ ಉಗುಳಿಸಿಕೊಂಡ ಅವಮಾನಿಸಲ್ಪಟ್ಟ, ಮೈ ಮೇಲೆ ಬಟ್ಟೆ ಇಲ್ಲ, ಭಾರವಾದ ಶಿಲುಬೆ, ಕಡು ಬಿಸಿಲಿನಲ್ಲಿ ನಡೀತಾ ಇದ್ದಾನೆ ಓರಿ, ಅದರಲ್ಲಿ ಮುಳ್ಳಿನ ಮೇಲೆ ನಡೀತಾ ಇದ್ದಾನೆ, ಬಂಡೆಯ ಮೇಲೆ ನಡೀತಾ ಇದ್ದಾನೆ. ಆತನು ಬಿದ್ದರೆ ಮೇಲೆ ದೊಡ್ಡ ಭಾರವಾದ ಶಿಲುಬೆ ಆತನ ಮೇಲೆ ಬೀಳ್ತಾ ಇತ್ತು, ಆದರೂ ಓರ್ತಾ ಇದ್ದ.